ನಾನು ನಿಮ್ಮ ಮಂಗಲ ಅನಂತಲಕ್ಷ್ಮಿ. ದೇವಸ್ಥಾನದಲ್ಲಿ ಪುರುಷರು ಅಂಗಿ ಅಥವಾ ಬನಿಯನ್ ಕಳಚಿ ಹೋಗುವ ಪದ್ಧತಿಯ ಹಿನ್ನೆಲೆ ಧಾರ್ಮಿಕ, ಸಾಂಸ್ಕೃತಿಕ ಹಾಗೂ ಆಧ್ಯಾತ್ಮಿಕ ಕಾರಣಗಳಿಂದ ಬಂದಿದೆ. ಆ ಮುಖ್ಯ ಕಾರಣಗಳನ್ನು ಸರಳವಾಗಿ ಹೇಳೋದಾದರೆ, ಒಂದನೇದಾಗಿ ಅದು ಅಹಂಕಾರ ತ್ಯಾಗದ ಸಂಕೇತ. ಅಂಗಿ, ಬನಿಯನ್ ಇವು ಸಮಾಜದ ಸ್ಥಾನ, ಗೌರವ, ವೈಭೋಗದ ಸಂಕೇತಗಳೆಂದು ಪರಿಗಣಿಸಲಾಗುತ್ತಿತ್ತು. ದೇವರ ಮುಂದೆ ಎಲ್ಲರೂ ಸಮಾನರು ಎಂಬ ಭಾವದಿಂದ ಅಹಂಕಾರ ತ್ಯಜಿಸಿ ನಿರ್ವಸ್ತ್ರ ಮೇಲ್ದೇಹದಿಂದ ಪ್ರವೇಶಿಸುವ ಪದ್ಧತಿ ಬಂದಿದೆ. ಎರಡನೇದಾಗಿ ಪಾವಿತ್ರ್ಯ ಮತ್ತು ಶುದ್ಧತೆ. ಹಳೆಯ ಕಾಲದಲ್ಲಿ ಹೊರಗೆ ಧರಿಸಿದ ಬಟ್ಟೆಗಳಲ್ಲಿ ಅಶುದ್ಧತೆ ಇರಬಹುದು ಎಂಬ ನಂಬಿಕೆ ಇತ್ತು. ಆದ್ದರಿಂದ ದೇವರ ಸನ್ನಿಧಾನಕ್ಕೆ ಶುದ್ಧ ದೇಹ, ಶುದ್ಧ ಮನಸ್ಸಿನಿಂದ ಹೋಗಬೇಕು ಎಂಬ ಕಾರಣಕ್ಕೆ ಮೇಲಂಗಿ ಕಳಚೋದು ರೂಢಿಯಾಯಿತು. ಪವಿತ್ರತೆಯೇ ಪೂಜೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ. ಇನ್ನು ಮೂರನೇದಾಗಿ ನೋಡೋದಾದರೆ, ವೈದಿಕ ಸಂಪ್ರದಾಯ ವೇದ ಕಾಲದಲ್ಲಿ ಯಜ್ಞ, ಪೂಜೆ ಮಾಡುವಾಗ ಪುರುಷರು ಮೇಲ್ದೇಹವನ್ನು ಮುಚ್ಚದೆ ಕೇವಲ ಧೋತಿ ಧರಿಸಿ ಕರ್ಮವನ್ನು ಮಾಡುತ್ತಿತ್ತು. ಅದೇ ಸಂಪ್ರದಾಯ ದೇವಸ್ಥಾನಗಳಲ್ಲೂ ಮುಂದುವರೆದಿದೆ. ನಾಲ್ಕನೇದಾಗಿ ಸಮರ್ಪಣೆಯ ಭಾವ. ನಾನು ಏನೂ ಅಲ್ಲ, ಎಲ್ಲವೂ ದೇವರದ್ದೇ ಎಂಬ ಸಂಪೂರ್ಣ ಸಮರ್ಪಣೆಯ ಸಂಕೇತವಾಗಿ ಮೇಲಂಗಿ ತ್ಯಾಗ ಮಾಡಲಾಗ್ತದೆ. ಐದನೇದಾಗಿ ದಕ್ಷಿಣ ಭಾರತದ ಸಂಪ್ರದಾಯ. ಕೇರಳ, ತುಳುನಾಡು, ಕರಾವಳಿ, ಕರ್ನಾಟಕದ ಅನೇಕ ದೇವಸ್ಥಾನಗಳಲ್ಲಿ ಇದು ಕಟ್ಟುನಿಟ್ಟಾದ ಆಚರಣೆ ಇದೆ. ಇದು ಅಲ್ಲಿಯ ಸ್ಥಳೀಯ ಸಂಸ್ಕೃತಿಯ ಭಾಗ. ಗಮನಿಸಬೇಕಾದ ವಿಷಯ ಏನಂತ ಹೇಳಿದರೆ, ಇದು ಧರ್ಮದ ಬಲವಂತ ಅಲ್ಲ, ಒಂದು ಪರಂಪರೆ ಮತ್ತು ಆಚರಣೆ. ಇಂದಿನ ಕಾಲದಲ್ಲಿ ಕೆಲವು ದೇವಸ್ಥಾನಗಳಲ್ಲಿ ಈ ನಿಯಮ ಸಡಿಲಾಗಿದೆ. ಇನ್ನು ಮಹಿಳೆಯರಿಗೆ ಯಾಕೆ ಇದೆಲ್ಲ ಇಲ್ಲ ಅಂತ ಹೇಳಬಹುದು. ನೀವೇ ಯೋಚನೆ ಮಾಡಿ, ಮಹಿಳೆಯರು ಮೇಲ್ವಸ್ತ್ರವನ್ನು ತೆಗೆದು ಹೋದರೆ ಎಂತಹ ಆಭಾಸ ಆಗಬಹುದು, ಸಾಧ್ಯ ಉಂಟಾ? ಹಾಗಾಗಿ ಮಹಿಳೆಯರಿಗೆ ಈ ನಿಯಮದಿಂದ ವಿನಾಯಿತಿ ಇದೆ. ಇನ್ನೂ ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದರೆ, ಈಗ ಗರ್ಭಗುಡಿ ಪ್ರತಿಷ್ಠಾಪನೆ ಏನಾಗಿರ್ತದೆ, ಅಲ್ಲಿರುವ ಪಾಸಿಟಿವ್ ಎನರ್ಜಿ, ದೇವರ ಆ ಶಕ್ತಿಯನ್ನು, ಈಗ ಸೈಂಟಿಫಿಕ್ ಆಗಿ ಕೂಡ ಪಿರಮಿಡ್ಗಳಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಇರ್ತದೆ ಅನ್ನೋದು ಪ್ರೂವ್ ಆಗಿದೆ. ಗರ್ಭಗುಡಿಗಳೆಲ್ಲ, ಪ್ರತಿಯೊಂದು ಗರ್ಭಗುಡಿಯನ್ನು ಗಮನಿಸಿ ಪಿರಮಿಡ್ ಆಕೃತಿಯಲ್ಲೇ ಇರುತ್ತದೆ. ಅಲ್ಲಿ ಒಂದು ಶಕ್ತಿ ಸಂಚಯನ ಖಂಡಿತವಾಗಿಯೂ ಇರ್ತದೆ. ಇದು ವೈಜ್ಞಾನಿಕ ಕಾರಣ. ಆದರೆ ಇನ್ನು ಧಾರ್ಮಿಕ ಹಿನ್ನೆಲೆ, ಧಾರ್ಮಿಕ ಕಾರಣಗಳು ತಮಗೆಲ್ಲ ತಿಳಿದೇ ಇರ್ತವೆ. ಪ್ರತಿಯೊಂದು ದೇವಸ್ಥಾನದಲ್ಲೂ ಯಾವ ರೀತಿ ಇರ್ತದೆ ಅಂತೇಳಿ, ಏನೇನು ಇರ್ತದೆ ಅಂತೇಳಿ. ಹಾಗಾಗಿ ಅಲ್ಲಿಂದ ಬರುವ ಪಾಸಿಟಿವ್ ಎನರ್ಜಿ ನೇರವಾಗಿ ನಮ್ಮನ್ನು ಪ್ರವೇಶಿಸಲಿ ಅನ್ನೋ ಒಂದು ಉದ್ದೇಶದಿಂದಾಗಿ ಮೇಲಂಗಿಯನ್ನು ಕಳಚುವ ಪದ್ಧತಿ ಇದೆ ಹೊರತು, ಈಗಿನ ಕೆಲವರು ಮುಠಾಳರು ಬೊಬ್ಬೆ ಹಾಕ್ತಾರಲ್ಲ, ಅದು ಬ್ರಾಹ್ಮಣರು ಜನಿವಾರ ಹಾಕಿದಾರೋ ಇಲ್ವೋ ಅಂತ ಗೊತ್ತು ಮಾಡಲಿಕ್ಕೆ ಮಾಡಿದಂತಹ ಪದ್ಧತಿ ಅಂಥೇಳಿ. ಅದರಂಥ ಮೂರ್ಖತನ ಇನ್ನೊಂದಿಲ್ಲ. ನಿಮಗೆ ಅರಿವಿಲ್ಲದೆ ಇದ್ದರೆ, ನಿಮ್ಮ ಜ್ಞಾನ ಕಡಿಮೆ ಇದ್ದರೆ, ನಿಮಗೆ ತಪ್ಪಾದ ತಿಳುವಳಿಕೆ ಇದ್ದರೆ, ನೀವು ಅದನ್ನು ಸರಿಪಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕೇ ಹೊರತು ಆ ಅಜ್ಞಾನವನ್ನು, ಆ ಮೂರ್ಖತನವನ್ನು ಸಮಾಜದಲ್ಲಿ ಬಿತ್ತನೆ ಮಾಡಬಾರ್ದು. ಹಾಗಾಗಿ ಈಗ ಕೆಲವೊಂದು ವರ್ಗ ಹೇಳುವ ಹಾಗೆ, ಇದು ಬ್ರಾಹ್ಮಣರು ಜನಿವಾರ ಹಾಕಿದಾರೋ ಇಲ್ವೋ ಅನ್ನೋದನ್ನು ಪರೀಕ್ಷೆ ಮಾಡಲಿಕ್ಕೆ ಇರುವಂಥ ಪದ್ಧತಿ ಅಲ್ಲವೇ ಅಲ್ಲ. ಇನ್ನೂ ಇದನ್ನು ವಿಶದವಾಗಿ ವಿಶ್ಲೇಷಿಸಬಹುದು ಸಕಾರಣಗಳೊಂದಿಗೆ. ಈಗ ಇಷ್ಟು ಸಾಕು ಅಂತ ನನ್ನ ಅನಿಸಿಕೆ. ಧನ್ಯವಾದ.